ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಿಮ್ಗೆಲ್ಲರಿಗೂ ಇನ್ನೊಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ ಅಂತ ನಾನು ಬಂದಿದ್ದೀನಿ ಇವತ್ತು. ಈ ಫೋನು ರೀಸೆಂಟಾಗಿ ಲಾಂಚ್ ಆಗಿರೋವಂಥದ್ದು. ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ಯಾಕೇಜ್ ಬಗ್ಗೆ ಹೇಳಲೇಬೇಕು. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಈ ಒಂದು ಪ್ಯಾಕೇಜ್ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತೆ, ಅದ್ರ ಒಳಗಡೆ ಒಂದು ಕುಷನಿಂಗೋಸ್ಕರ ಇದೊಂದು ಲೈನಿಂಗನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಒಳಗಡೆ ಬರೋವಂಥದ್ದು ಇದೆಯಲ್ಲ, ಸೊ ಇದೊಂದು ನಿಮ್ಮ ಮೊಬೈಲ್ಗೆ ತುಂಬ ಸೇಫ್ಟಿ ಕೊಡುತ್ತೆ ಅಂತ ಟ್ರಾನ್ಸಿಷನ್ ಟೈಮಲ್ಲಿ, ಅಂದರೆ ಶಿಪ್ಪಿಂಗ್ ಟೈಮಲ್ಲಿ. ಸೊ ಅದೊಂದು ಖುಷಿ ವಿಚಾರ ಹೇಳಲೇಬೇಕು ಅದು ಸ್ಯಾಮ್ಸಂಗಿಗೆ. ಥ್ಯಾಂಕ್ಸ್ ಟು ಸ್ಯಾಮ್ಸಂಗ್. ಇನ್ನು ಫೋನ್ ಬಗ್ಗೆ ಹೇಳೋದಾದರೆ, ಇದೊಂದು ಫೋನ್ ರೀಸೆಂಟಾಗಿ ಲಾಂಚ್ ಆಗಿರೋವಂಥದ್ದು. ಈ ಫೋನ್ M17 5G ಫೋನ್ ಅಂಥೇಳಿ. ಇದು ಒಂದು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಯಾಮ್ಸಂಗಲ್ಲಿ ಸಿಗ್ತಿದೆ ಮತ್ತು ಲಾಂಚ್ ಆಗಿರೋವಂಥದ್ದು ರೀಸೆಂಟಾಗಿಯೇ ಕೂಡ. ಈ ಫೋನು 2 ವೇರಿಯಂಟಲ್ಲಿ ಸಿಗುತ್ತೆ. ಒಂದು 4GB ವೇರಿಯಂಟ್ ರ್ಯಾಮಲ್ಲೂ ಇದೆ, 6GB ವೇರಿಯಂಟ್ ರ್ಯಾಮಲ್ಲೂ ಇದೆ. ನಾನು ತೊಗೊಂಡಿರೋಂಥದ್ದು 6GB 128GB. ಈ ಒಂದು ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಒಂದು 15,499 ಇತ್ತು. ಲಾಂಚಿಂಗ್ ಡೇಟಲ್ಲಿ ನಮಗೊಂದು ಬ್ಯಾಂಕ್ ಆಫರ್ಸು, ಕ್ಯಾಶ್ ಬ್ಯಾಕ್ಸ್ ಇದೆಲ್ಲದೂ ಸೇರಿಸಿ ನನಗೊಂದು 13,000 ಸಿಕ್ತು. 13,000 ಚೇಂಜ್ 200 ಅಂತ ಅಂದ್ಕೊಳ್ಳಿ, 13,200. ನನ್ನ ಪಾಯಿಂಟ್ಸ್ ಕೂಡ ಇದೆ, ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಅವಾಗ. ಬಟ್ ಈ ಫೋನಲ್ಲಿ ಬರೋವಂಥದ್ದು 2 ಕಲರು. ನನಗೆ ಆ್ಯಕ್ಚುಲಿ ಬ್ಲೂ ಇಷ್ಟ ಇತ್ತು. ಬ್ಲೂ ತೊಗೊಳ್ಳೋಣ ಅನ್ನೋ ಅಷ್ಟೊಂದು ಸ್ಟಾಕ್ಔಟ್ ಆಯಿತು ಅಂಥೇಳಿ ನಾನು ಇದೊಂದು ವೈಲೆಟ್ ಕಲರ್ ತೊಗೊಂಡೆ. ಕಲರ್ದು ಹೆಸರುಗಳು ಮಾತ್ರ ತುಂಬ ಯುನೀಕ್ ಆಗಿದೆ. ಒಂದು ಬ್ಲಿಡ್ಸ್ ಬ್ಲೂ ಅಂತ ಕರೀತಾರೆ, ಇನ್ನೊಂದು ವೈಲೆಟ್ ಅಂತ ಕರೀತಾರೆ. ಒಂಥರ ಯುನೀಕ್ ಆಗಿದೆ ನೇಮ್ಸ್ ಇದು. 2 ಕಲರಲ್ಲಿ ವೇರಿಯಂಟಲ್ಲಿ ಸಿಗ್ತಾ ಇರೋಂಥದ್ದು ಈ ಫೋನು. ಈ ಫೋನಲ್ಲಿ ಡ್ಯುಯಲ್ ಸಿಮ್ ಆಪ್ಷನ್ಸ್ ಇರುತ್ತೆ. ಒಂದು ನೀವು ಈ ಸಿಮ್ ಕೂಡ ಮಾಡ್ಕೊಳ್ಬೋದು, ಇಲ್ಲ ನಿಮಗೆ 2 ಫಿಸಿಕಲ್ ಸಿಮ್ಮೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ 2 ಫಿಸಿಕಲ್ ಸಿಮ್ಮೆ ಹಾಕೊಳ್ಳೋವಂಥದ್ದು. ಇನ್ನು ಈ ಫೋನ್ ಬಗ್ಗೆ ಹೇಳೋದಾದರೆ, ಸದ್ಯಕ್ಕೆ ಈ ಬಾಕ್ಸ್ ಮೇಲೆ ಕಾಣಿಸ್ತಿರೋದು ತುಂಬ ಚೆನ್ನಾಗಿದೆ. ಒಳಗಡೆ ಹೇಗಿರುತ್ತೆ ಅಂತ ಒಂದು ಸಲ ಅನ್ಬಾಕ್ಸ್ ಮಾಡಿ ನೋಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಫೋನಲ್ಲಿ ಬಾಕ್ಸಲ್ಲಿ ಸಿಗುವಂಥದ್ದು ಒಂದು ಮೊಬೈಲ್ ಫೋನ್, ಒಂದು ಚಾರ್ಜಿಂಗ್ ಕೇಬಲ್, ಒಂದು ಸಿಮ್ ಎಜೆಕ್ಟರ್ ಪಿನ್, ಒಂದು ಯೂಸರ್ ಗೈಡ್ ಮ್ಯಾನ್ಯುವಲ್, ಇಷ್ಟೇ ಸಿಗುವಂಥದ್ದು. ನನ್ನ ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಇದರಲ್ಲಿ ಅಡ್ಯಾಪ್ಟರ್ ಸಿಗೋದಿಲ್ಲ. ಇದು ಸಪ್ರೇಟಾಗಿ ನೀವು ಬೈ ಮಾಡಬೇಕಾಗತ್ತೆ. ಸೊ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ಫೋನಲ್ಲಿ ಆ್ಯಕ್ಚುಲಿ 2 ವಿಶೇಷತೆ ಇದೆ. ಒಂದು, ನಮ್ಮ ಹಳೆಯ ಕಾಲದಲ್ಲಿ ಫೋನ್ಗಳಲ್ಲಿ ಬರ್ತಿದ್ದಂಥ ಒಂದು ಯುನೀಕ್ ಫೀಚರ್ ಅಂತಲೇ ಹೇಳ್ಬೋದು. ಅದೊಂದು ಈ ಫೋನಲ್ಲಿ ಮತ್ತೆ ನೋಡೋಕ್ಕೆ ಸಿಗ್ತಾಯಿದೆ. ಸೊ ನನಗೊಂದು ಓಲ್ಡ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಹೇಳೋದು ನನಗೆ ಇವಾಗ ನೆನಪಾಗ್ತಿತ್ತು. ಆ್ಯಕ್ಚುಲಿ ಅದು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಆ ಒಂದು ಫೀಚರ್ನ. ಸೊ ಈಗ ಬರ್ತಾ ಇರೋವಂಥದ್ದು ಈ ಫೋನಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ಬರೋ ಫೋನ್ಗಳಲ್ಲಿ ಲಾಂಚ್ ಮಾಡ್ತಾರಲ್ಲೋ ಗೊತ್ತಿಲ್ಲ, ಇದರಲ್ಲಿ ಮಾತ್ರ ಲಾಂಚ್ ಆಗಿದೆ. ಸೊ ಬನ್ನಿ ಓಪನ್ ಮಾಡೋಣ. ಸೊ ನಾನು ಮುಂಚೆ ಹೇಳಿದಾಗೆ ಬಾಕ್ಸಲ್ಲಿ ಒಂದು ಫೋನ್, ಒಂದು ಇದರ ಒಳಗಡೆ ಒಂದು ಎಜೆಕ್ಟರ್ ಪಿನ್ ಇದೆ, ಸಿಮ್ ಎಜೆಕ್ಟರ್ ಪಿನ್, ಪ್ಲಸ್ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಅದರ ಒಳಗಡೆ ಒಂದು ಕೇಬಲ್, C2C ಟೈಪ್ ಕೇಬಲ್ ಬರುತ್ತೆ. ಇನ್ನು ಈ ಫೋನ್ ಬಗ್ಗೆ ಹೇಳೋದಾದರೆ, ಓಪನಿಂಗ್ ಮಾಡೋಣ, ನೋಡೋಣ ಹೇಗಂತತೆ ಅಂತ. ನನಗೇನೋ ಈ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ನಿಜವಾಗ್ಲೂ ನನಗೆ ಫೋಟೋದಲ್ಲಿ ನೋಡೋದಕ್ಕಿಂತನೂ ಈ ಒಂದು ಫೋನು ಲೈವ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ಇದ್ರ ಫಿಸಿಕಲ್ ಫೀಚರ್ಸ್ ಬಗ್ಗೆ ಶುರು ಮಾಡೋಣ. ಇದ್ರದ್ದು ಒಂದು ಥಿಕ್ನೆಸ್ ನೋಡೋದ್ರೆ 8.2 mm ಥಿಕ್ನೆಸ್ ಇದೆ, ಮತ್ತು ಸ್ಕ್ರೀನ್ ಸೈಜ್ ನೋಡಿದ್ರೆ 6.7 ಇಂಚಸ್ ಸ್ಕ್ರೀನ್ ಬರುತ್ತೆ ಇದರಲ್ಲಿ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ 8 MP ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಇನ್ನೊಂದು ಬ್ಯಾಕ್ ಸೈಡಲ್ಲಿ ಡ್ಯುಯಲ್ ಕ್ಯಾಮ್ರಾ, ಒಂದು ಫ್ಲ್ಯಾಶ್ ಲೈಟ್. ಡ್ಯುಯಲ್ ಕ್ಯಾಮ್ರಾದಲ್ಲಿ ಒಂದು 50 MP ಇರುತ್ತೆ, ಒಂದು 2 MP ಇರುತ್ತೆ. ಒಂಥರ ಇದು ತುಂಬ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಸೊ ಈ ಒಂದು ಫೋನಿಗೆ ನನಗೆ 13,000 ಕೊಟ್ಟರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆಶ್ಚರ್ಯಕರ ಅಂತ ಅನಿಸ್ಬೋದು, ಯಾಕಂದರೆ ಸ್ವಲ್ಪ ಪ್ರೀಮಿಯಂ ಲುಕ್ ಇದೆ ಇದು. ಇನ್ನು ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಒಂದು ಯುನೀಕ್ ಫೀಚರ್ ಏನು ಅಂತ ಹೇಳಿದ್ರೆ, ಇದು ಎಲ್ಲರಿಗೂ ನೆನಪಾಗ್ಬೋದು. ಹಳೆಯ ಫೋನ್ಸಲ್ಲಿ ನಮಗೆ ಒಂದು ಆಡಿಯೋ ಜಾಕ್, ಇದು 3.5 mm ಆಡಿಯೋ ಜಾಕ್ ಬರ್ತಾಯಿತ್ತು. ಎಲ್ಲರೂ ಕೂಡ ವಯರ್ಡ್ ಇಯರ್ಫೋನ್ಸ್ನ ಹಾಕ್ಕೊಳ್ಳೋಕೆ ಯೂಸ್ ಮಾಡ್ತಾಯಿದ್ವಿ. ಬಟ್ ಅದು ಸ್ವಲ್ಪ ವರ್ಷಗಳ ಹಿಂದೆಯಿಂದ ಅದು ಸ್ಟಾಪ್ ಆಗಿತ್ತು. ಈ ಒಂದು ಫೋನಲ್ಲಿ ಅದು ಸಿಗ್ತಾ ಇರೋವಂಥದ್ದು. ನೆಕ್ಸ್ಟ್ USB-C ಟೈಪ್ ಚಾರ್ಜಿಂಗ್ ಕೇಬಲ್ ಇದೆ. ಇನ್ನು ನೀವು ಸಿಮ್ ಹಾಕೋದಾದರೆ ನಿಮಗೆ ಸೈಡಲ್ಲಿ ಸಿಮ್ ಟ್ರೇ ಇರುತ್ತೆ, ಸಿಮ್ ಅಂತ ಆಪ್ಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸ್ಯಾಮ್ಸಂಗ್ ಅವರು ಹೇಳಿರೋವಂಥದ್ದು, ಇದರಲ್ಲಿ ಲಾಂಗೆಸ್ಟ್ ಪ್ಲೇಬ್ಯಾಕ್ ಟೈಮ್ ಅಂದರೆ 26 hours ಬರುತ್ತೆ ಅಂತ ಒಂದು ಹೇಳಿದರೆ. 26 hours ಅಂತ ಹೇಳಿದ್ರೆ ನಿಜವಾಗ್ಲೂ ಮೋರ್ ದ್ಯಾನ್ 1 day. ನಾವು 1 day ಅಂತಲೇ ಲೆಸ್ ದ್ಯಾನ್ 1 day ಇಟ್ಕೊಳ್ಳೋಣ, 24 ಒಳಗಡೆ ಇಟ್ಕೊಳ್ಳೋಣ. ಬಟ್ ಸ್ಟಿಲ್ ಇಟ್ ಈಸ್ ಎ ವೆರಿ ಡೀಸೆಂಟ್ ಬ್ಯಾಟ್ರಿ ಬ್ಯಾಕಪ್. ಏನಕ್ಕೆ ಅಂತ ಕೇಳಿದ್ರೆ, ಇದು 6000 mAh ಬ್ಯಾಟ್ರಿ ಕೊಡ್ತಿದ್ದಾನೆ.
ಓಕೆ, ಸೊ ಅದೊಂದು ಖುಷಿ ವಿಚಾರ. ಇನ್ನೊಂದು, ಈ ಫೋನಿಗೆ ಸ್ಯಾಮ್ಸಂಗ್ ಅವರು ಒಂದು ಗ್ಯಾರಂಟೀಡ್ ಸಾಫ್ಟ್ವೇರ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಎಷ್ಟು ವರ್ಷ? 6 ಇಯರ್ಸ್ ಇದೊಂದು ಗ್ಯಾರಂಟೀಡ್ ನಮಗೆ ಸಾಫ್ಟ್ವೇರ್ ಅಪ್ಡೇಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು 2026 ಲಾಂಚ್ ಆಗಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು 2032ವರೆಗೂ ನಿಮಗೆ ಆರಾಮ್ಸಾಗಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇನ್ನು ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಅಂತ ಎಲ್ಲ ಕಡೆ ಕೋಟ್ ಮಾಡಿದ್ದಾರೆ. ಸೊ ಇದನ್ನು ನಾನೇನು ಯೂಸ್ ಮಾಡಿಲ್ಲ. ಸೊ ಕಮ್ಮಿಂಗ್ ಡೇಸಲ್ಲಿ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆನ್ಸ್ದು ಓಕೆನಾ ಇಲ್ವಾ ಅನ್ನೋದು ಅವಾಗ ನಿಮಗೆ ಹೇಳೋವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಒಂದು ಮೀಡಿಯಾಟೆಕ್ ಪ್ರೊಸೆಸರ್ ಅಂತ 6300 ಸೀರೀಸ್ ಒಂದು ಮೀಡಿಯಾಟೆಕ್ ಪ್ರೊಸೆಸರ್ ಇದೆ. ಸೊ ಇನ್ನು ಸೆಕ್ಯೂರಿಟಿ ಬಗ್ಗೆ ಕೇಳಿದ್ರೆ ನಾಕ್ಸ್ ಸೆಕ್ಯೂರಿಟಿ, ಸ್ಯಾಮ್ಸಂಗ್ ಆಲ್ವೇಸ್ ಪ್ರಿಫರ್ಸ್ ನಾಕ್ಸ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಆ್ಯಂಡ್ರಾಯ್ಡ್ 16 ವರ್ಷನ್ ಇದೆ, 5G ಫೋನ್, ಆ್ಯಂಡ್ರಾಯ್ಡ್ 16, 6.7 ಇಂಚ್ ಸ್ಕ್ರೀನ್, 6000 mAh ಬ್ಯಾಟರಿ, ಆ್ಯಂಡ್ ಅದು ಈ ಒಂದು ಬ್ಯೂಟಿಫುಲ್ ಕಲರಲ್ಲಿ ಫಾರ್ 14,000-15,000 ಅಂತ ಹೇಳಿದ್ರೆ ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಪ್ರೈಸ್ ಆ್ಯಂಡ್ ವೆರಿ ಗುಡ್ ಡೀಲ್. ಸ್ಯಾಮ್ಸಂಗ್ ಅಂತ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲೂ ಕೂಡ ಈ ಒಂದು ಫೋನ್ ಅವೈಲೇಬಿಲಿಟಿ ಇದೆ. ಬಟ್ ಸ್ಯಾಮ್ಸಂಗಲ್ಲಿ ಆ್ಯಸ್ ಆಫ್ ನೌ ಸ್ವಲ್ಪ ಜಾಸ್ತಿ ಸೇಲ್ ಹೋಗ್ತಿರೋದ್ರಿಂದ ಇದೊಂದು ಬ್ಲೂ ಕಲರ್ ಅವೈಲೇಬಿಲಿಟಿ ಸಿಗ್ತಿಲ್ಲ, ವೈಲೆಟ್ ಸಿಗ್ತಾ ಇದೆ. ಸೊ ನಾನು ವೈಲೆಟ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಮತ್ತಷ್ಟು ಅನ್ಬಾಕ್ಸಿಂಗ್ಗಳನ್ನ ಮಾಡೋದಿದೆ. ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೆ. ನಾನು ಇನ್ನೊಂದಷ್ಟು ಫೋನ್ಗಳು ಹೊಸ ಲಾಂಚ್ ಆಗಿರುವಂಥ ಫೋನ್ಗಳನ್ನ ತೊಗೊಂಡು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ನನ್ನ ಕೈಲಾದಷ್ಟೊಂದು ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡುವಂಥದ್ದು ನನಗೊಂದು ಅವಕಾಶ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ನಾನು ಹೇಳೋವಂಥ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ತಪ್ಪುಗಳನ್ನ ನಾವು ತಿದ್ಕೊಳ್ಬೇಕು, ಅದನ್ನು ತಿದ್ದುಕೊಂಡು ಸರಿಪಡಿಸ್ಕೊಂಡು ಹೋಗುವಂಥದ್ದೇ ಒಂದು ಗುರಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಂಗೇರಿ.